ಪರಿಶುದ್ಧமான ಆರಾಧನೆ ನಾಳಿದೆ ಇಲ್ಲಿ ಸಂಧಿಪಲ್ಲಿ ವೀಕ್ಷೆ ಈ ಪರಿಶುದ್ಧ ಆರಾಧನೆ ದಿನದಲ್ಲಿ ನಿಮ್ಮನ್ನು ಎಲ್ಲರನ್ನೂ ಸಹ ಸಂಧಿಸುವುದರಲ್ಲಿ ಸಂತೋಷಕರವಾಗಿದೆ. ಈ ದಿನದಲ್ಲೂ ಸಹ ಕರ್ತನ ವಾಕ್ಯಕ್ಕೆ ನೇರವಾಗಿ ಕಳೆದ ದಿನಗಳಲ್ಲಿ ದೇವರನ್ನು ಆರಾಧಿಸುವ ಮಕ್ಕಳು ಹೇಗಿರಬೇಕು ಎಂಬುದಾಗಿ ನಾವು ನೋಡಿದ್ದೇವೆ. கடந்த நாட்களில் கர்த்தரை ஆராதிக்கிற பிள்ளைகள் எப்படி இருக்க வேண்டும், எப்படி தேவனை ஆராதிக்க வேண்டும் என்பதை நாம் பார்த்தோம். ಹೇಗೆ ದೇವರನ್ನು ಆರಾಧಿಸಬೇಕು, ಹೇಗೆ ದೇವರನ್ನು ಆರಾಧಿಸಿದರೆ ದೇವರ ಕೃಪೆಯನ್ನು ಹೊಂದಿಕೊಳ್ಳಲು ಸಾಧ್ಯ ಎಂಬುದನ್ನು ಕಳೆದ ದಿನಗಳಲ್ಲಿ ನಾವು ನೋಡಿದ್ದೇವೆ. ಕಳೆದ ದಿನಗಳಲ್ಲಿ ನಾವು ನೋಡುವಾಗ ದೇವರನ್ನು ಹೇಗೆ ಆರಾಧಿಸಬೇಕಂದ್ರೆ, ದೇವರನ್ನು ಆರಾಧಿಸುವ ಮಕ್ಕಳು ದೇವರಿಗೆ ಒಪ್ಪುವಂತ ಆರಾಧನೆ ಮಾಡಬೇಕು. ಅದು ಹೇಗೆ ಅಂದ್ರೆ, ನಮ್ಮ ಎಲ್ಲ ಇಷ್ಟಗಳನ್ನು ನಮ್ಮನ್ನೇ ಅರ್ಪಿಸಿ ದೇವರನ್ನು ஆராதிಸಬೇಕು. நம்மையே தேவனுக்கு அர்ப்பணித்து நம்முடைய பிரியத்தை தேவனுக்கு ஒப்பு கொடுத்து தேவனை ஆராதிக்க வேண்டும் என்பதாக நாம் பார்த்தோம். ஆராதனை ಎಂಬುದು ದೇವರನ್ನು ಆರಾಧಿಸುವುದು ಎಂಬುದು ಸಾಧಾರಣವಾಗಿ ನಾವು ಏನೋ ನಮಗೆ ತೋಚಿದಂತೆ 2 ಹೂವನ್ನು ಕಾಯಿ ತಗೊಂಡು ದೇವರಿಗೆ ಕೊಟ್ಟು ಅದನ್ನು ಆರಾಧಿಸುವುದಲ್ಲ. ದೇವರಿಗೆ ಆರಾಧನೆ ಎಂಬುದು ನಮ್ಮನ್ನು, ನಮ್ಮ ಹೃದಯವನ್ನು ದೇವರಿಗೆ ಸಮರ್ಪಕವಾಗಿ ಅರ್ಪಿಸಿ ಅವರನ್ನು ಆರಾಧಿಸುವುದೇ ದೇವರು ಇಷ್ಟಪಡುವಂತ ಕಾರ್ಯ. ಅದನ್ನೇ ಕಳೆದ ದಿನಗಳಲ್ಲಿ ಸಹ ನಾವು ನೋಡಿದೆವು. ರೋಮಾಪುರಿಗೆ ಬರೆದ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದಬೇಕಾದ್ರೆ, ರೋಮಾಪುರಿ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದು ಏನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ மெச்சிகையாகியோ இருவ சஜீவ யக்னவாகி அர்ப்பிசுவே. அல்லேலூயா. வேதம் சொல்லுகிறது, ஆகையால் சகோதரரே, உங்களை நான் வேண்டிக் கொள்ளுகிறது என்னவென்றால், உங்கள் சரீரங்களையும் கர்த்தருக்கு ஜீவ பலியாய் ஒப்பு கொடுத்து ஆராதிப்பதே புத்தியுள்ள ஆராதனை என்பதாக பவுல் சொல்லுகிறார். ಇದು ಬುದ್ಧಿಯುಳ್ಳ ಆರಾಧನೆ ಎಂಬುದಾಗಿ ಅಪೊಸ್ತಲನಾದ ಪೌಲ್ ಹೇಳ್ತಾರೆ. ಅಂದ್ರೆ ಯಾವ ಆರಾಧನೆ ಅಂದ್ರೆ, ನಮ್ಮನ್ನೇ ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸುವುದು. ಅದೇ ದೇವರಿಗೆ ಮೆಚ್ಚುಗೆಯಾದಂತಹ ಒಂದು ಆರಾಧನೆ. ಅದನ್ನೇ ದೇವರಿಗೆ ನಾವು ಕೊಡುವಂತ ಒಂದು ಶ್ರೇಷ್ಠವಾದ ಒಂದು ಯಜ್ಞ, ಬಲಿ, ಅರ್ಪಿತವಾದ ಒಂದು ಕಾರ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನದಲ್ಲೂ ಸಹ ಅದನ್ನೇ ಮುಂದುವರಿಸಿ ನಾವು ನೋಡಲಿದ್ದೇವೆ. ಆರಾಧನೆಯಲ್ಲಿ ಭಾಗವಹಿಸುವ, ದೇವರನ್ನು ಆರಾಧಿಸುವ, ನಿಜವಾಗಿ ದೇವರಿಗೆ ಆರಾಧನೆ ಮಾಡುವಂತ ಮಕ್ಕಳಿಗೆ ಉಂಟಾಗುವಂತ ಆಶೀರ್ವಾದಗಳು, ಅವರ ಗುಣಾತಿಶಯಗಳು ಹೇಗಿರುತ್ತವೆ ಎಂಬುದನ್ನು ನೋಡಲಿದ್ದೇವೆ. இன்னைக்கு தேவனை உண்மையாய் ஆராதிக்கிற, தன்னை அர்ப்பணித்து ஆராதிக்கிற மக்களுடைய, ஆராதனை செய்கிற ஜனங்களுடைய சில குண லட்சணங்கள், அவருடைய குண சுவாவங்கள், அவர்களுக்கு உண்டாகக்கூடிய ஆசீர்வாதங்களை குறித்து நாம் பார்க்க போகிறோம். அல்லேலூயா. முதலாவது, இந்த ஆராதனை செய்கிற மக்கள் எப்படி இருப்பார்கள் சொன்னா, தங்கள் சரீரங்களை ಅಡಕಿ ಆಳಿಗೆ செய்கிறவர்களாயிருப்பார்கள். ಮೊದಲನೇದಾಗಿ, ದೇವರನ್ನು ಆರಾಧಿಸುವಂತ ಮಕ್ಕಳು ತನ್ನ ಶರೀರ ಅಭಿಲಾಷೆಗಳನ್ನು ಅಡ್ಡಗಿಸಿ ಆಳ್ವಿಕೆ ಮಾಡುವವರಾಗಿರುತ್ತಾರೆ. ಹಲ್ಲೆಲೂಯಾ. ನೋಡ್ಬೇಕಾದ್ರೆ ಈ ಶರೀರವಾದ ದೇವರಿಗೆ ಯಾವಾಗಲೂ ವಿರೋಧವಾಗಿ, ದೇವರ ಚಿತ್ತಕ್ಕೆ ವಿರೋಧವಾಗಿ ಈ ಶರೀರವಾದುದು ಹೋರಾಡ್ತಾನೆ ಇರುತ್ತದೆ. எப்ப பார்த்தாலும் இந்த சரீரமானது ದೇವ ಸಿದ್ಧத்துக்கு ವಿರೋಧವಾಗಿಯೇ போராடி கொண்டிருக்கும். ಇದರ ಸಲುವಾಗಿ ವಾಕ್ಯವನ್ನು ನೋಡುವಾಗ, ರೋಮಾಪುರಿ ಪುಸ್ತಕದಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ಬರೆಯಲ್ಪಟ್ಟಿದೆ. 8ನೇ ಅಧ್ಯಾಯ 6ನೇ ವಾಕ್ಯದಿಂದ ನಾವು ಓದ್ತೇನೆ ನೋಡಿ. ಶರೀರ ಭಾವಗಳಾದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂತ ಮನಸ್ಸು ದೇವರಿಗೆ நியமக்கு ஒளப்படுவதில்ல. அல்லேலூயா, அல்லேலூயா. இங்க சொல்லப்படுது பாருங்க, மாம்சத்தின் சிந்தையோ மரணம், ஆவியின் சிந்தையோ அது ஜீவனும் அது பலனுமாய் சமாதானமாய் இருக்கிறது. எப்படி எனில், மாம்ச சிந்தை தேவனுக்கு விரோதமாக பகை, ಮಾಂಸ ಚಿಂತೆಯಾனது ದೇವನಿಗೆ ವಿರೋಧமான ಪಗೆ ಉಂಟಾக்குகிறது. ಈ ಶರೀರ ಭಾವದ ಮೇಲೆ ಮನಸ್ಸಿಡುವವರು ಅದು ಹೇಗೆ ಅಂದ್ರೆ, ಅದು ಏನ್ ಮಾಡ್ತದೆ ಅಂದ್ರೆ, ದೇವರಿಗೆ ವಿರೋಧತ್ವವನ್ನು ಉಂಟು ಮಾಡುವಂತದಾಗಿದೆ.
ಯಾಕಂದ್ರೆ ಈ ಶರೀರವು ಯಾವಾಗಲೂ ಶರೀರದ ಮೇಲನ್ನೇ ಉಳಿತಾ ಇರ್ತದೆ. ನಮ್ಮ ಒಳಗಿರುವಂತಹ ಆತ್ಮದ ಕುರಿತು ಅದಕ್ಕೆ ಚಿಂತೆ ಇರುವುದಿಲ್ಲ, ಅದನ್ನು ಕುರಿತು ಯೋಚಿಸುವುದಿಲ್ಲ. ನಮ್ಮ ಶರೀರವು ಏನ್ ಹೇಳುತ್ತದೆಯೋ ಅದನ್ನು ಮಾಡಲೇ ನಾವು ಎಲ್ಲಾ ಕಾರ್ಯಗಳಲ್ಲಿ ನಾವು ಮುಂದೋಗುತ್ತೇವೆ. அல்லேலூயா. நம்ம சரீரம் எப்பொழுது தேவனுடைய காரியங்களுக்கு உட்படுவதில்லை. இந்த சரீரம் எப்பொழுதும் பலவீனமாய் இருக்கிறது. இந்த சரீரம் தேவனுக்கு விரோதமான காரியங்களையே யோசிக்கக்கூடியதா இருக்கிறபடியால் அது தேவனுக்கு பகையா இருக்கிறது என்பதாக நாம் வேதத்தில் பார்க்கிறோம். தேவனுக்கு பகையா இருப்பது சரீரம். ஆகையால சரீரம் வேண்டாம் என்று சொல்லவில்லை. இந்த சரீரம் என்ன செய்கிறதுனா சில நேரங்களில் ஜெபிக்க நமக்கு விருப்பமா இருக்கும். ಕೆಲವು ಸಮಯಗಳಲ್ಲಿ ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ನಮ್ಮ ಹೃದಯದಲ್ಲಿ ಆಸೆ ಇರುತ್ತದೆ. ಆದ್ರೆ ಈ ಶರೀರ ಏನ್ ಮಾಡ್ತದೆ, ಪ್ರಾರ್ಥನೆ ಮಾಡಲು ಅದಕ್ಕೆ அது சகாய ಮಾಡುವುದಿಲ್ಲ. ஜெபிப்பதற்கு இந்த சரீரம் என்ன செய்யாது, ஒத்துழைப்பதில்லை. அப்படி என்ன செய்யுதுன்னா, அந்த ஜெபத்தின் நேரத்தை சும்மா உட்கார்ந்து அந்த காலம் கழிக்கிறியே, எனக்கு சோர்வா இருக்கிறது, பலவீனமா இருக்குது, பிரார்த்தனையில் ಕುಳಿತುಕೊಳ್ಳುವಾಗ ಆ ಶರೀರ ಹೇಳ್ತದೆ, ನನಗೆ ನಾನು ಸೋತು ಹೋಗಿದ್ದೇನೆ, ನಾನು ಬಲಹೀನತೆಯಿಂದ ಇದ್ದೇನೆ, ನಾನಿಂದ ಆಗಲ್ಲ ಅಂತ ಹೇಳುತ್ತೆ. ಯಾವಾಗಲೂ ಅಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಈ ಶರೀರವು ವಿರೋಧವಾಗಿ ಇರುತ್ತದೆ. அல்லேலூயா. நன்மை செய்வதற்கு கூட இந்த சரீரம் எப்பொழுதும் அது விரோதமாகவே இருக்கிறது. அதான் இங்க வேதம் சொல்கிறது பாருங்க, அங்க எப்படியெனில் மாம்ச சிந்தை தேவனுக்கு விரோதமான பகை, அது ದೇವನುடைய ನ್ಯಾಯ ಪ್ರಮಾಣಕ್ಕೆ ಕೀழ்ಪಡಿಯಾமல் ದೇವರ ಆ ನಿಯಮಗಳಿಗೆ ಅದು ಒಳಪಡುವುದಿಲ್ಲ. ದೇವರು ಹೇಳುವಂತ ಕಾರ್ಯಗಳಿಗೆ ಶರೀರ ಭಾವಗಳು ಅದೇನಾಗಲ್ಲ, ಅದು ಒಳಪಡುವುದಿಲ್ಲ. ಅದು ಯಾವಾಗಲೂ ವಿರೋಧವಾಗಿಯೇ ಅದು ಕ್ರಿಯೆ ಮಾಡುವಂತದ್ದಾಗಿದೆ. அல்லேலூயா. அல்லேலೂಯಾ. ಆದ್ದರಿಂದ ಈ ಶರೀರವನ್ನು ದೇವರು ಆರಾಧಿಸುವ ಮಕ್ಕಳು ಏನ್ ಮಾಡ್ತಾರೆ, ಮೊದಲನೇದಾಗಿ ಅದನ್ನು ಅಡಗಿಸುವವರಾಗಿರುತ್ತಾರೆ. அல்லேலூಯಾ. ಫಿಲಿಪ್ಪಿಯರ ಪುಸ್ತಕದಲ್ಲಿ ನಾವು ಓದುವಾಗ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಫಿಲಿಪ್ಪಿಯர் புஸ்தகம் 3ஆம் அதிகாரம் 3வது வசனத்தில் வாசிக்கப்படும் பொழுது அங்கு ಈ ವಿಧವಾಗಿ சொல்லப்படுகிறது, ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಲ್ಲದವರು ಆಗಿರುವವರೇ. அல்லேலூயா. அல்லேಲೂಯಾ. ಈ ದೇವರಲ್ಲಿ ಸುನ್ನತಿಯಾಗಿರುವವರು ಅಂದ್ರೆ ಪರಿಶುದ್ಧ ಹೊಂದಿದವರು, ದೇವರಿಗಾಗಿ ಬೇರ್ಪಡಿಸಲ್ಪಟ್ಟಂತ ಮಕ್ಕಳು, ದೇವರನ್ನು ಆರಾಧಿಸುವ ಮಕ್ಕಳು ಯಾರೆಂದರೆ ಅವರು ನಿಜವಾಗಿಯೂ ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರಾಗಿರುತ್ತಾರೆ. அல்லேலூயா. தேவர ஆத்மದಿಂದ பிரேரித்தராகிருத்தாரே. வாசிக்கும் சொல்லப்படுகிறது, ஏனெனில் மாம்சத்தின் மேல் நம்பிக்கை இராமல் ஆவியினால் தேவனுக்கு ஆராதனை செய்து, தேவனுக்கு ஆராதனை செய்கிறவர்கள் மாம்சத்தின் மேல நம்பிக்கை வைக்க மாட்டார்கள், மாம்சத்தை நம்ப மாட்டார்கள், இந்த சரீரத்தின் காரியங்களை நம்ப மாட்டார்கள், அதற்கு உட்பட மாட்டார்கள். அல்லேலூயா. மாம்சத்தின் மேல் நம்பிக்கை வைக்காமல் அவர்கள் யாரா இருப்பார்கள் சொன்னா, ஆவியினாலே தேவனுக்கு ஆராதனை செய்து ಆತ್ಮದಿಂದ ಆತ್ಮಭರಿತರಾಗಿ ದೇವರನ್ನು ಆರಾಧಿಸುವವರಾಗಿರುವರು. அல்லேலூயா. அல்லேலூயா. ಅದು ಮಾತ್ರವಲ್ಲ, ಆ ರೀತಿ ಆರಾಧನೆ ಮಾಡುವವರು ಯೇಸು ಕ್ರಿಸ್ತನನ್ನು ಯಾವಾಗಲೂ ಘನಪಡಿಸುವವರಾಗಿರುತ್ತಾರೆ. அல்லேலூயா. கிறிஸ்து இயேசுவை மேன்மைப்படுத்தக்கூடியவர்களாயிருப்பார்கள். அல்லேலூயா. கிறிஸ்து ಯೇಸುವಿನಲ್ಲಿ ಹರ್ಷಗೊಳ್ಳುವವರಾಗಿರುತ್ತಾರೆ. அல்லேலூயா. அல்லேலூயா. ಇವತ್ತು ನಮ್ಮ ಕುಟುಂಬದಲ್ಲಿ ಏಕೆ ಸಮಾಧಾನ ಇಲ್ಲ, ಒಂದು ಸಂತೋಷ ಇಲ್ಲ, ಒಂದು ಆರೋಗ್ಯ ಇಲ್ಲ ಎಂದರೆ ನಾವು ದೇವರನ್ನು ಆರಾಧಿಸುವ ಮಕ್ಕಳಾಗಿರುವ ನಾವು ದೇವರನ್ನು ಯಾವ ರೀತಿಯಾಗಿ ಆರಾಧಿಸ್ತಾ ಇದ್ದೇವೆ? ಶರೀರದಿಂದಲೋ ಇಲ್ಲ ಆತ್ಮದಿಂದಲೋ ಯೋಚನೆ ಮಾಡಿ ನೋಡಿ. தேவனை ஆராதித்துக் கொண்டிருக்கிறோம். நாம் எப்படி ஆராதித்துக் கொண்டிருக்கிறோம்? ஆவியோடு கூட தேவனை ஆராதித்துக் கொண்டிருக்கிறோமா, இல்ல மாம்சத்தின் இச்சைகளுக்கு உட்பட்டவர்களாய், மாம்சத்திற்கு அடிமைப்பட்டவர்களாய் நாம் தேவனை ஆராதித்துக் கொண்டு மாம்சத்தில் தேவனை ஆராதித்துக் கொண்டிருக்கிறோமா? மாம்சத்தின் நம்பிக்கை வைத்தவர்களாய், மாம்சத்தின் காரியங்களுக்கு உட்பட்டவர்களை தேவனை ஆராதித்துக் கொண்டிருக்கிறோமா? இந்த காலங்களில் யோசித்து பாருங்க. தேவனை ஆவியோடும் உண்மையோடும் அவர்கள் தொழுது கொள்வார்கள். யாருன்னா தேவனை தொழுது கொள்ளுகிற மக்கள். ವೇದಂ ಸತ್ಯವೇದ ಹೇಳ್ತಾ ಇದೆ. ಯೋಹಾನ ಪುಸ್ತಕ 4ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ ನಾವು ಓದುವಾಗ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ದೇವರು ಆತ್ಮಸ್ವರೂಪವಾಗಿದ್ದಾರೆ, ಅವರನ್ನು ಆರಾಧಿಸುವವರು ಎಲ್ಲರೂ ಸಹ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವವರಾಗಿರುತ್ತಾರೆ. தேவன் ஆவியா இருக்கிறார். அவரை தொழுது கொள்ளுகிற யாவரும் கூட ஆவியோடும் உண்மையோடும் அவரை தொழுது கொள்வார்கள். அல்லேலூயா. ಯಾವುದೇ ಕಲ್ಲೋ ಮಣ್ಣೋ ರೂಪದಲ್ಲಿ ದೇವರು ಇಲ್ಲ ನನ್ನ ಪ್ರಿಯ ಜನರೇ. எந்த கல்லோ மண்ணோ ரூபத்திலே கர்த்தர் இல்லை. வேதம் சொல்லுகிறது, தேவன் ஆவியாகவே இருக்கிறார்.
அப்ப தேவனை தொழுது கொள்கிற நீயும் நானும் தேவனை ஆவியோடு தொழுது கொள்ள வேண்டும். அதுதான் பிலிப்புக்கு எழுதப்படும் பொழுது பவுல் எழுதுகிறார், ஏனெனில் மாம்சத்தின் நம்பிக்கை இராமல் ஆவியினாலே தேவனுக்கு ஆராதனை செய்து ಆತ್ಮದಿಂದ ನಿನ್ನ ಹೃದಯವನ್ನು ದೇವರಿಗೆ ಅರ್ಪಿಸಿ ದೇವರನ್ನು ಆರಾಧಿಸುವಾಗ உன் தேவனுக்கு உன் இதயத்தை கொடுத்து உன்னையே அர்ப்பணித்து ஜீவ பலியாக ಸಜೀವ ಬಲಿಯಾಗಿ ದೇವರಿಗೆ ನೀನು ಅರ್ಪಿತವಾಗಿ ಅರ್ಪಿಸಿ ದೇವರನ್ನು ಆರಾಧಿಸುವಾಗ ದೇವರು ನಿನ್ನ ಮೇಲೆ ಪ್ರಿಯವುಳ್ಳವರಾಗಿರುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಆ ರೀತಿ ಆರಾಧಿಸುವರು. ಯಾರನ್ನು ಆರಾಧಿಸ್ತಾರೆ? ನಿಜವಾದ ದೇವರಾದ ಯೇಸು ಕ್ರಿಸ್ತವನ್ನು ಆರಾಧಿಸುವವರಾಗಿರುತ್ತಾರೆ. உண்மையான கர்த்தராய் இயேசு கிறிஸ்துவை அவர்கள் மேன்மை பாராட்டக்கூடியவர்களாக இருக்கிறார்கள். ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ನೋಡುವಾಗ ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಬರೆಯಲ್ಪಟ್ಟಿದ 28ನೇ ವಾಕ್ಯದಲ್ಲಿ, ಆದ ಕಾರಣ ಯಾರು ಕದಲಿಸಲಾರದ ರಾಜ್ಯವನ್ನು ಹೊಂದುವರಾದ ನಾವು ಕೃತಜ್ಞತೆಯುಳ್ಳವರಾಗಿದ್ದು ಆತನಿಗೆ ಸಮರ್ಪಕವಾದ ಆರಾಧನೆಯನ್ನು ಭಕ್ತಿಯಿಂದಲೂ ಭಯದಿಂದಲೂ ಮಾಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾರೆ. ಹಲ್ಲೆಲೂಯಾ. ಯಾರು ಕದಲಿಸಲಾರದಂತ ರಾಜ್ಯವನ್ನು ನಾವು ಹೊಂದುವರಾಗಿದ್ದೇವೆ. ಇಲ್ಲಿರುವ ಎಲ್ಲ ರಾಜ್ಯವು ದೇಶವು ಕದಲಿಸಲ್ಪಡುತ್ತದೆ. ಒಂದು ದಿನ ಎಲ್ಲವೂ ಸಹ ನಶಿಸಿ ಹೋಗುತ್ತದೆ. ಅದಕ್ಕುಂಟಾದ ಕಾರ್ಯಗಳನ್ನು ಸಹ ಈ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, இந்த உலகம் அழிந்து போகும். நாம் காணுகிற உலகம் அசைக்கப்படுகிறது. அது அழிந்து போகக்கூடியதா இருக்கிறது. ஒரு நாள் ஒன்றும் இல்லாமல் அழிந்து போகும். இன்றைக்கு நீயும் நானும் எதிர்பார்த்து கொண்டிருக்கிறதான காரியம் என்ன தெரியுமா? அழிவில்லாமல் அசையில்லாத ஒரு ராஜ்யத்தை நாம் சுதந்திரிக்க போகிறோம். ಹಲ್ಲೆಲೂಯಾ. ಕದಲಿಸಲಾರದಂತ ಒಂದು ದೇಶ, ಒಂದು ರಾಜ್ಯವನ್ನು ದೇವರು ನನಗೂ ನಿನಗೂ ಇಟ್ಟಿದ್ದಾರೆ. ಆ ರಾಜ್ಯವನ್ನು ಆ ರಾಜ್ಯಕ್ಕೆ ಬಾಧ್ಯವುಳ್ಳವರಾಗಿ ನಾವು ಮಾರ್ಪಡುವುದಕ್ಕಾಗಿ, ಆ ರಾಜ್ಯವನ್ನು ನಾವು ಸ್ವತಂತ್ರವಾಗಿಸಿಕೊಳ್ಳುವುದಕ್ಕಾಗಿ ಕರ್ತನು ನಮ್ಮನ್ನು ಕರೆದಿದ್ದಾನೆ. ಆತನನ್ನು ಆರಾಧಿಸುವವರಿಗೆ ಆ ರಾಜ್ಯವು ವಾಗ್ದಾನ ಮಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಇವತ್ತು ದೇವರನ್ನು ಆರಾಧಿಸುವಂತ ಮಕ್ಕಳಿಗೆ ಆ ರಾಜ್ಯವನ್ನು ದೇವರು ಕೊಡುವವರಾಗಿದ್ದಾರೆ, ಆ தேசವನ್ನು ಕೊಡುವವರಾಗಿದ್ದಾರೆ. வேதம் சொல்லுகிறது பாருங்க, ஆதலால் அசையில்லாத ராஜ்யத்தை பெறுகிறவராகிய நாம் பயத்தோடு பக்தியோடு தேவனுக்கு பிரியமாய் ஆராதனை செய்யும்படி கிருபையை பற்றிக் கொள்ள கடுவோம். ஹல்லேலூயா, ஹல்லேலூயா. ஆதலால் எதனாலே தேவன் நமக்கு கொடுக்க போகிற அந்த அசைவில்லாத ராஜ்யத்தை பெற்றுக் கொள்ளும்படியாக நாம் என்ன செய்யணுமா? ஆதலால் என்று சொல்லி போல் தொடங்குகிறார். என்ன செய்ய வேண்டுமா? பயத்தோடும் பக்தியோடும் தேவனை ஆராதிக்க வேண்டும். ಇವತ್ತು ದೇವರನ್ನು ಭಯಭಕ್ತಿಯುಳ್ಳವರಾಗಿ ನಾವು ಆರಾಧಿಸುವುದಾದರೆ, ಆತನನ್ನು ನಾವು ನಮಸ್ಕರಿಸುವುದಾದರೆ, ಆ ದೇವರು ನಮಗೆ ಕೊಡುವಂತಹ ವಾಗ್ದಾನ ಏನು ಗೊತ್ತಾ? ಎಂದೆಂದಿಗೂ ಕದಲಗೊಳಿಸದಂತಹ ರಾಜ್ಯವನ್ನು, ದೇಶವನ್ನು ದೇವರು ನಿನಗೂ ನನಗೂ ಕೊಡುವವರಾಗಿದ್ದಾರೆ. ஒரு போதும் அசைவில்லாத ராஜ்யம், அசைக்க முடியாத ராஜ்யம், அழிக்க முடியாத ராஜ்யத்திலே கர்த்தர் உன்னையும் என்னையும் சேர்க்கக்கூடியவராயிருக்கிறார். அதை பெற்றுக் கொள்ளக்கூடியவராயிருக்கிறோம். ஏனெனில் தேவனை தொழுது கொள்ளுகிறவர்கள் தேவன் யார் என்பதை நாம் அறிந்து கொள்ள வேண்டும். அவர் யாரா இருக்கிறாராம்? அவர் பட்சிக்கிற அக்னியா இருக்கிறார். ஆத்தನು ದಹಿಸುವ ಅಗ್ನಿಯಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ದಹಿಸುವ ಅಗ್ನಿ, ಪರಿಶುದ್ಧ ದೇವರಾಗಿದ್ದಾರೆ. ಆ ಪರಿಶುದ್ಧ ದೇವರನ್ನು ನಾವು ಪರಿಶುದ್ಧ ಭೂಷಣದೊಡನೆ ಆತನಿಗೆ ಅಡ್ಡ ಬೀಳಬೇಕು ಎಂಬುದಾಗಿ ಕೀರ್ತನೆ 29ರಲ್ಲಿ ಬರೆಯಲ್ಪಟ್ಟಿದೆ. அவர் பரிசுத்தரா இருக்கிறார். அவர் பரிசுத்தரா இருக்கிறது போல அவரை தொழுது கொள்ளுகிற யாவரும் பரிசுத்த அலங்காரத்துடனே தொழுது கொள்ள வேண்டும் என்பதாக சங்கீதம் 29 எழுதப்பட்டிருக்கிறது. அவரை தொழுது கொள்ளுகிற நாம் பரிசுத்தத்தோடு கூட அவரை தொழுது கொள்ள வேண்டும். ದೇವನು ವಿರುದ್ಧகிறார். ಅದನ್ನೇ ದೇವರು ಇಷ್ಟಪಡುವಂತ ಕಾರ್ಯ. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನ ಆ ಒಂದು ಕಾರ್ಯ ನಮ್ಮಲ್ಲಿ ಬರುವಾಗ ಮಾಂಸದಲ್ಲಿ ಅಲ್ಲ, ಶರೀರ ದೇಹ ಭಾವದಲ್ಲಿ ಅಲ್ಲ, ಆತ್ಮದಲ್ಲಿ ದೇವರನ್ನು ಆರಾಧಿಸುವ ನೀನು ಒಬ್ಬೊಬ್ಬರು ಸಹ ಆ ಕ್ರಿಸ್ತ ಯೇಸುವನ್ನೇ ಮಹಿಮೆ ಪಡಿಸುವವರಾಗಿದ್ದೀರಾ. ಹಲ್ಲೆಲೂಯಾ. ಆತನನ್ನು ಮಹಿಮೆ ಪಡಿಸುವ ಯಾರೊಬ್ಬರು ಸಹ ನಶಿಸಿ ಹೋಗದೆ, ಹಾಳಾಗಿ ಹೋಗದೆ, ಕೆಟ್ಟು ಹೋಗದೆ ನಿತ್ಯ ಜೀವವನ್ನು ಹೊಂದುವವರಾಗಿದ್ದಾರೆ. ಆತನನ್ನು ಆರಾಧಿಸುವವರು ಒಬ್ಬರು ಸಹ ನಶಿಸಿ ಹೋಗದೆ ಅವರು ನಿತ್ಯ ಜೀವನ ಹೊಂದುವಂತೆ ದೇವರು ಕೃಪೆ ಮಾಡ್ತಾರೆ. இயேசுவை ஆராதிக்கிற
எந்த மனிதனாலும் சரி அவன் கெட்டு போகாமல் அழிந்து போகாமல் தேவன் அவனுக்கு நித்திய ஜீவனை கொடுக்கக்கூடியவராய் இருக்கிறார். அசைவில்லாத ராஜ்யத்தை அவர்களுக்கு கொடுக்கிறவராய் இருக்கிறார். அல்லேலூயா, அல்லேலூயா. ಕರ್ತನನ್ನು ಆರಾಧಿಸುವ, ಯೇಸು ಕ್ರಿಸ್ತನನ್ನು ಆರಾಧಿಸುವ ಪ್ರತಿಯೊಬ್ಬ ಮಕ್ಕಳಿಗೂ ಸಹೋದರ ಸಹೋದರಿಗೂ ಈ ಒಂದು ವಾಗ್ದಾನವು ಅವರಿಗೆ ಸ್ವಾಸ್ಥ್ಯವಾಗಿ ಕೊಡಲ್ಪಟ್ಟಿದೆ. அல்லேலூயா, அல்லேலೂயா, அல்லேலೂயா. ಆತನನ್ನು ಆರಾಧಿಸುವವರಿಗೆ ಯಾವ ಮೇಲಿಗೂ ಕೊಡಲಿಲ್ಲ. இயேசுவை ஆராதிக்கிற ஜனங்களுக்கு எந்த ஒரு நன்மையும் குறையும் வராது. அல்லேலூயா, அல்லேலೂಯಾ. ಈ ದೇವರನ್ನು ಆರಾಧಿಸುವಂತಹ, ನಿಜವಾಗಿ ದೇವರನ್ನು ಆರಾಧಿಸುವಂತಹ ಮಕ್ಕಳಲ್ಲಿ ಕಾಣப்படுವಂತಹ ಕೆಲವು ಗುಣಲಕ್ಷಣಗಳಿವೆ. ದೇವರು ಅವರನ್ನು ಆ ರೀತಿಯಾಗಿ ರೂಪಿಸುವವರಾಗಿದ್ದಾರೆ. ಆದರೂ ಯಾವ ರೀತಿಯಾಗಿರ್ತಾರೆ ಅಂದ್ರೆ ಅವರು ನೋಡುವಾಗ ಅವರು ದೇವರಲ್ಲಿ ನಿಜವುಳ್ಳವರಾಗಿರುತ್ತಾರೆ. அல்லேலூயா, அல்லேலூயா. ಅವರು ದೇವರಲ್ಲಿ ನಿಜವುಳ್ಳವರಾಗಿರುತ್ತಾರೆ, ನಂಬಿಗಸ್ತನಾಗಿರುತ್ತಾರೆ. ದಾನಿಯೇಲನ ಪುಸ್ತಕದಲ್ಲಿ ನಾವು ಓದುವಾಗ 6ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. 6ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 4ನೇ ವಾಕ್ಯ, ಹೀಗಿರಲಾಗಿ ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಭಾರದ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವ ಯಾವ ಸಂದರ್ಭವು, ಯಾವ ತಪ್ಪನ್ನು ಕಾಣಲಾರದೆ ಹೋದರು. ಅವನು ನಂಬಿಗಸ್ತನೇ ಆಗಿದ್ದನು. அல்லேலூயா, அல்லேலூயா. ಈ ದಾನಿಯೇಲನು ಯಾರು ಎಂಬುದಾಗಿ ನಾವು ಓದುವಾಗ, ಆ ದಾನಿಯೇಲನ ಕುರಿತಾಗಿ ಓದುವಾಗ 5ನೇ ಅಧ್ಯಾಯದಲ್ಲಿ ಎಲ್ಲ ಹೇಳಲ್ಪಡ್ತಾ ಇದೆ. ದಾನಿಯೇಲನು ದೇವರನ್ನು, ಯೆಹೋವ ದೇವರನ್ನು ಎಡಬಿಡದೆ ಆರಾಧಿಸುವವರಾಗಿದ್ದರು. அல்லேலூயா, அல்லேலூயா. ದಿನಕ್ಕೆ 3 ಆವರ್ತಿ ದೇವರನ್ನು ಆತನು ಆರಾಧಿಸುವವರಾಗಿದ್ದ. அல்லேலூயா. இந்த தானியேல் யார் என்று பார்க்கப்படும் பொழுது 4-5 அதிகாரங்களும் வாசிக்கப்படும் அதை குறித்து சொல்லப்படுகிறது. இந்த தானியேல் கர்த்தரை இடைவிடாமல் ஆராதிக்கிற, தினமும் 3 வேளையும் கர்த்தரை தொழுது கொள்கிறதான ஒரு ಮನಿತನಾಗಿರುತ್ತಾನೆ. அல்லேலூயா. ಈ ರೀತಿಯಾಗಿ ದೇವರನ್ನು ಆರಾಧಿಸುವಂತ ಮನುಷ್ಯನಲ್ಲಿ ದೇವರು ಕಂಡಂತ ಒಂದು ಕಾರ್ಯ, ಆತನು ನಂಬಿಗಸ್ತನಾಗಿದ್ದ. அல்லேலூயா. ಈ ನಂಬಿಗಸ್ತನ ಮೇಲೆ ಒಂದು ಜವಾಬ್ದಾರಿ ಬಂದಿತ್ತು. இந்த உண்மையுள்ள மனுஷன் மேல ஒரு பொறுப்பு வந்தது. என்னன்னா, அந்த ದೇಶத்திலே, ಬಾಬಿಲೋನ್ ದೇಶத்திலே, ಆ ಬಾಬಿಲೋನ್ ಪಟ್ಟಣದಲ್ಲಿ 120ಕ್ಕೂ ಅಧಿಕವಾದಂತಹ ಅಧಿಕಾರಿಗಳಿದ್ದರು. ಆ ಅಧಿಕಾರಿಗಳನ್ನು ವಿಚಾರಿಸಲು, ರಾಜನಿಗೆ ದ್ರೋಹ ಮಾಡದಂತೆ, ಆ ಖಜಾನೆಯಲ್ಲಿ ಯಾವುದೇ ಕಾರ್ಯಗಳು, ನಷ್ಟವಾದ ಕಾರ್ಯಗಳು ಉಂಟಾಗದಂತೆ ಅದನ್ನು ವಿಚಾರಿಸುವುದಕ್ಕಾಗಿ 3 ಮೇಲಿನ ಅಧಿಕಾರಿಗಳನ್ನು ಅವರು ನೇಮಿಸಿದನು ಆ ರಾಜ. ಅದರಲ್ಲಿ தானியேலனு ஒಬ್ಬனாಗಿದ್ದ. 120 அதிபதிகள் இருந்தார்கள். அந்த தேசத்தின் அந்த காரியங்களை விசாரிக்கும்படியாக அந்த 120 அதிபதிகளும் கூட அந்த ராஜாவினுடைய கஜானையிலே, அந்த தேசத்தின் அந்த ஆசீர்வாதத்திலே நஷ்டம் வந்து விடாதபடிக்கு அவர்களை விசாரிக்கும்படியாக 3 அதிகாரிகளை அவர்களுக்கு மேலாக நியமிக்கப்பட்டது. அதில் தானியேல் ஒருவராய் இருந்தார். அந்த தானியேலை குறித்து சொல்லப்படுகிறது, அவர் ಉಣ್ಣೆಯುಳ್ಳವರಾய் இருந்தார். ಆ ದಾನಿಯೇಲನ ಕುರಿತು ಹೇಳಲ್ಪಡ್ತಾ ಇದೆ, ಆತನು ನಂಬಿಗಸ್ತನಾಗಿದ್ದ. ಯಾಕೆಂದರೆ ಅವನಿಗೆ ಕೊಡಲ್ಪಟ್ಟಂತ ಕಾರ್ಯದಲ್ಲಿ ಆತನು ನಂಬಿಗಸ್ತನಾಗಿದ್ದ. ನಮಗೆ ಯಾವುದೇ ಕೆಲಸ ಕೊಟ್ಟರು ಸರಿ, ಅದರಲ್ಲಿ ದೇವರನ್ನು ಆರಾಧಿಸಲು, ನಿಜವಾಗಿ ದೇವರಿಗೆ ಭಯಪಟ್ಟು ನಡೆಯುವಂತ ಮಕ್ಕಳಲ್ಲಿ ಆ ನಂಬಿಕೆಯುಳ್ಳಂತ ಕಾರ್ಯಗಳು, ನಂಬಿಗಸ್ತನ ಕಾರ್ಯಗಳು ಕಾಣಲ್ಪಡುತ್ತದೆ. ಇವತ್ತು ನಾವೊಂದು ಫ್ಯಾಕ್ಟರಿ ಕೆಲಸ ಮಾಡಬಹುದು. ಆ ಫ್ಯಾಕ್ಟರಿ ಕೆಲಸ ಮಾಡಬೇಕಾದ್ರೆ ನಾವು ನಮ್ಮ ಯಜಮಾನರಿಗೆ ನಂಬಿಗಸ್ತರಾಗಿದ್ದೇವಾ? ನಮಗೆ ಕೊಡಲ್ಪಟ್ಟಂತ ಕಾರ್ಯದಲ್ಲಿ ನಂಬಿಗಸ್ತರಾಗಿದ್ದೇವಾ? ಇಂಥ ಸಾಕ್ಷಿ ನಮ್ಮಲ್ಲಿ ಕಾಣಲ್ಪಡ್ತಾ ಇದೆಯಾ? ಇವತ್ತು ನಾವು ಪರಿಶೀಲಿಸಿ ನೋಡಬೇಕು. அவர் ஃபேக்டரி வேலை செஞ்சீங்க, அந்த முதலாவது நம்ம பார்த்து சொல்லணும், நம்பிக்கை உள்ளவன், உண்மை உள்ளவன் என்று சொல்லி சாட்சி பெறணும். தேவனை ஆராதிக்கிறதா மனிதனுக்குள்ளே இப்படிப்பட்ட ஒரு குணம், இப்படிப்பட்ட ஒரு சுபாவம், இப்படிப்பட்ட சாட்சி அவனுக்குள்ள காணப்படும். அல்லேலூயா. அவன் தீமை செய்ய முற்பட மாட்டான், ஏமாற்ற முற்பட மாட்டான். அவன் கொடுக்கப்பட்ட வேலையிலே, அவன் ஸ்தானத்திலே அவன் உண்மை உள்ளவனாய் இருக்கிறவனாயிருக்கிறான். அல்லேலூயா. ಆತನಿಗೆ ಕೊಡಲ್ಪಟ್ಟ ಸ್ಥಾನದಲ್ಲಿ, ಆತನಿಗೆ ಕೊಡಲ್ಪಟ್ಟಂತ ಆ ಅಧಿಕಾರದಲ್ಲಿ ಆತನು ನೀತಿವಂತನಾಗಿದ್ದಾನೆ. ಇವತ್ತು ಅನೇಕ ರಾಜಕಾರಣಿಗಳಿಗೆ ನೋಡಬೇಕಾದ್ರೆ ಅವರಿಗೆ ಕೊಡಲ್ಪಟ್ಟಂತ ಕಾರ್ಯದಲ್ಲಿ ಅವರು ನೀತಿವಂತರಾಗಿಲ್ಲ, ನಂಬಿಗಸ್ತರಾಗಿಲ್ಲ. ಇವತ್ತು ಯಾವ ರೀತಿ ಬೇರೊಬ್ಬರು ವಂಚಿಸಬೇಕೆಂಬುದಾಗಿ ನೋಡ್ತಾ ಇದ್ದಾರೆ. ಈ ಪುಸ್ತಕದಲ್ಲಿ ನಾವು ಓದಬೇಕಾದ್ರೆ, ದಾನಿಯೇಲನ ಪುಸ್ತಕದಲ್ಲಿ ಅದೇ ರೀತಿಯಾಗಿ ಕಾಣಲ್ಪಡ್ತಾ ಇದೆ. ರಾಜನ ಖಜಾನೆಗೆ ನಷ್ಟ ಬಾರದಂತೆ, ಅಂದ್ರೆ ರಾಜನ ಖಜಾನೆಯನ್ನು ನಷ್ಟಪಡಿಸುವುದಕ್ಕಾಗಿ ಅಲ್ಲಿ ಬರುವಂತಹ ಆ ಒಂದು
ದ್ರವ್ಯಗಳಾಗಲಿ, ಇಲ್ಲ ಅಲ್ಲಿ ಬರುವಂತಹ ಹಣಕಾಸಿನ ವ್ಯವಹಾರಗಳಾಗಲಿ, ಅಲ್ಲಿರುವಂತಹ ಅಧಿಕಾರಿಗಳು ಸುಳ್ಳು ಲೆಕ್ಕಪತ್ರಗಳನ್ನು ಬರೆದು ಅಲ್ಲಿ ರಾಜನ ಖಜಾನೆಯನ್ನು ಖಾಲಿ ಮಾಡುವಂತರಾಗಿದ್ದರು ಎಂಬುದು ನಾನು ನೆನೆಸ್ತೇನೆ. ಆ 1ನೇ ವಾಕ್ಯದಿಂದ ನಾವು ಓದಬೇಕಾದ್ರೆ 6ನೇ ಅಧ್ಯಾಯದಲ್ಲಿ ಆ ರೀತಿಯಾಗಿ ಬರೆಯಲ್ಪಟ್ಟಿದೆ. 1ஆம் அதிகாரத்துல, அதாவது 6ஆம் அதிகாரத்துல 1ஆம் வசனத்துல வாசிக்கிறோம். அப்படியே நான் வாசிக்கிறோம். அந்த ராஜாவுடைய அந்த பொக்கிஷ சாலையிலே நஷ்டம் வராதபடிக்கு, பொக்கிஷங்களை நஷ்டம் வராதபடிக்கு. அப்படின்னா அங்க என்ன நடந்திருக்குன்னா, அந்த அதிபதிகள், அங்க நியமிக்கப்பட்டதான அந்த அதிபதிகள் என்ன செஞ்சிருக்கிறாங்க, ராஜாவை ஏமாற்றி ராஜாவுடைய கஜானைக்கு, அந்த பொக்கிஷ சாலைக்கு சேர வேண்டிய அந்த பணத்தை அவர்கள் அபகரித்திருக்கிறார்கள் நான் நினைக்கிறேன். ஆகையால் தான் அவர்கள் மீது ஒரு அதிகாரிகளை நியமித்திருக்கிறார். அதுல 3 பேர்ல தானியேல் ஒருவன். இந்த தானியேலுடைய காரியங்கள் ಉತ್ತಮವಾಗಿರುತ್ತದೆ. ಆ 3 ಜನರಲ್ಲಿ ದಾನಿಯೇಲ್ ಒಬ್ಬನು. ಆತನ ಕಾರ್ಯಗಳು ಹೇಗಿತ್ತಂದ್ರೆ, ಆತನು ನಂಬಿಗಸ್ತನಾಗಿದ್ದ, ರಾಜನಿಗೆ ನಂಬಿಗಸ್ತನಾಗಿದ್ದ. ಒಂದು ವೇಳೆ ಇನ್ನು ಇಬ್ಬರು ಸಹ ಆ ಯಾಮಾರಿಸುವಂತ ಜನರ ಜೊತೆಗೆ ಸೇರಿ ಲಂಚ ತೆಗೆದುಕೊಂಡಿರ್ಬೋದು, ಇಲ್ಲ ಆ ಕಾರ್ಯಗಳಲ್ಲಿ ಅವರು ಭಾಗಿಯಾಗಿರ್ಬೋದು. ಆ ರಾಜನ ಆ ಒಂದು ಖಜಾನೆಯನ್ನು ಅಪಹರಿಸುವಂತಹ, ಆ ಹಣವನ್ನು ಅಪಹರಿಸುವಂತಹ ಕಾರ್ಯದಲ್ಲಿ ಇವರುಗಳಿಗೂ ಆ ಒಂದು ಭಾಗ ಇದ್ದಿರಬಹುದು. ಆದ್ದರಿಂದ ಈತನು ನೀತಿವಂತನಾಗಿ ನಂಬಿಗಸ್ತನಾಗಿದ್ದುದರಿಂದ ಈತನ ಮೇಲೆ ತಪ್ಪು ಹೊರಿಸಲು ಸಹ ಅವರು ನೋಡಿದ್ರಂತೆ. ಆ 4ನೇ ವಾಕ್ಯ ಅದೇ ರೀತಿಯಾಗಿ ಬರೆಯಲ್ಪಟ್ಟಿದೆ ನೋಡಿ. ಅಲ್ಲಿ ಬರೆಯಲ್ಪಟ್ಟಂತಹ ವಾಕ್ಯಗಳು, ಈಗಿರಲಾಗಿ ಮುಖ್ಯಾಧಿಕಾರಿಗಳು, ದೇಶಾಧಿಪತಿಗಳು ರಾಜ್ಯಪಾಲರ ವಿಷಯವಾಗಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕಾಗಿ ಸಂದರ್ಭ ಹುಡುಕ್ತಾ ಇದ್ದರು. ಈಗಿರಲಾಗಿ ಆತನು ನಂಬಿಗಸ್ತನಾಗಿದ್ದ. ಆತನಲ್ಲಿ ಯಾವುದೇ ಒಂದು ಕೈಯಲ್ಲಾಗಲಿ, ಆತನ ಹೃದಯದಲ್ಲಾಗಲಿ ಯಾವುದೇ ಒಂದು ಕರೆ ಇರಲಿಲ್ಲ, ಯಾವುದೇ ಒಂದು ಕೊಳಕು ಇರಲಿಲ್ಲ. ಆತನು ಶುದ್ಧವಾಗಿದ್ದ, ನಂಬಿಗಸ್ತನಾಗಿದ್ದ. ಆತನಿಂದ ಹೇಗಾದರೂ ಈತನನ್ನು ಏನ್ ಮಾಡಬೇಕು, ತಪ್ಪು ಕಂಡುಹಿಡಿದು ಆತನ ಸ್ಥಾನದ ತಳ್ಳಬೇಕೆಂಬುದಾಗಿ ನೋಡ್ತಾ ಇದ್ದಂತೆ. ಇವತ್ತು ನಾವು ನೀತಿಯಿಂದ ನಂಬಿಗಸ್ತೆಯಿಂದ ನಡೆಯುವುದಾದರೆ ನಮಗುಂತಹ ಕಾರ್ಯಗಳು ನಮ್ಮ ಕೆಲಸದ ಸ್ಥಳದಲ್ಲಿ, ನಾವು ಇರುವ ಆ ಕಚೇರಿಗಳಲ್ಲಿ ಸಹ ಈ ರೀತಿಯಾದಂತಹ ಕಾರ್ಯಗಳು ಹೇಳಬಹುದು, ಎದ್ದಿರಬಹುದು. ನಾವು ಕೂಡ கர்த்தருக்கு முன்பாக உண்மையாய் நாம் நடக்கப்படும் பொழுது, ஆராதித்த தேவனுக்கு முன்பாக உண்மையாய் நடக்கப்படும் பொழுது, நமக்கும் கூட நம்முடைய வேலை ஸ்தலத்தில் இருக்கலாம், இல்ல நம்ம அலுவலகங்களில் இருக்கலாம், நமக்கு விரோதமாய் இப்படிப்பட்ட காரியங்கள் எழும்பலாம். எப்படியாகிலும் இவனுக்குள்ள குற்றத்தை கண்டுபிடித்து இவன் ஸ்தானத்தில் தள்ள வேண்டும் என்று சொல்லி போராடுகள் ಅನೇಕರು ಉಂಟು. ಭಯಪಡಾದೀங்க, ಹೆದರಬೇಡಿರಿ. ದೇವರನ್ನು ನಿಜವಾಗಿ ಆರಾಧಿಸುವ, ಆತ್ಮದಿಂದ ಆರಾಧಿಸುವ ನಿಮಗೆ ಕರ್ತನು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಆ ರೀತಿಯಾಗಿ ಮಾಡು. ಆದರೆ ಕಂಡಿಡಲು ಸಾಧ್ಯವಾಗಲಿಲ್ಲ. ಆತನು ನಂಬಿಗಸ್ತನಾಗಿದ್ದ, ಏನು ಮಾಡಲು ಸಾಧ್ಯವಾಗಲಿಲ್ಲ. ಹೇಳಲ್ಪಡ್ತಾ ಇದೆ ನೋಡ್ರಿ, ಆತನು ನಂಬಿಗಸ್ತನೇ ಆಗಿದ್ದನು, ಆದ್ದರಿಂದ ಏನು ಮಾಡಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅವರು ಮಾಡಿದ ಕಾರ್ಯ ಏನು ಗೊತ್ತಾ, ಈತನಿಗೆ ವಿರೋಧವಾಗಿ ಈತನು ಆರಾಧಿಸುವ ದೇವರನ್ನು ಆರಾಧಿಸಬಾರದು ಎಂಬುದಕ್ಕಾಗಿ ಒಂದು ರಾಜನಲ್ಲಿ ಕುತಂತ್ರವನ್ನು ಆ ರಾಜನಿಗೆ ಹೇಳಿ ಅಲ್ಲಿ ಒಂದು ಶೆಲೆಯನ್ನು, ವಿಗ್ರಹವನ್ನು ಕೆತ್ತಿಸಿ ಆ ವಿಗ್ರಹವನ್ನು ನಮಸ್ಕರಿಸಬೇಕೆಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ಈ ರೀತಿಯಾಗಿ ಏನೋ ಒಂದು ಕಾರ್ಯ, ಏನೋ ಒಂದು ವಿರೋಧವಾದ ಕಾರ್ಯ ಹೇಳಬಹುದು. இவர் ஸ்தானத்தில் தள்ள வேண்டும் என்று சொல்லி போராடுகள் ಅನೇಕರು ಉಂಟು. ಭಯಪಡಾದೀங்க, ಹೆದರಬೇಡಿರಿ. ದೇವರನ್ನು ನಿಜವಾಗಿ ಆರಾಧಿಸುವ, ಆತ್ಮದಿಂದ ಆರಾಧಿಸುವ ನಿಮಗೆ ಕರ್ತನು ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಆ ರೀತಿಯಾಗಿ ಮಾಡು. ಆದರೆ ಕಂಡಿಡಲು ಸಾಧ್ಯವಾಗಲಿಲ್ಲ. ಆತನು ನಂಬಿಗಸ್ತನಾಗಿದ್ದ, ಏನು ಮಾಡಲು ಸಾಧ್ಯವಾಗಲಿಲ್ಲ. ಹೇಳಲ್ಪಡ್ತಾ ಇದೆ ನೋಡ್ರಿ, ಆತನು ನಂಬಿಗಸ್ತನೇ ಆಗಿದ್ದನು, ಆದ್ದರಿಂದ ಏನು ಮಾಡಲು ಸಾಧ್ಯವಾಗಲಿಲ್ಲ. ಕೊನೆಗೆ ಅವರು ಮಾಡಿದ ಕಾರ್ಯ ಏನು ಗೊತ್ತಾ, ಈತನಿಗೆ ವಿರೋಧವಾಗಿ ಈತನು ಆರಾಧಿಸುವ ದೇವರನ್ನು ಆರಾಧಿಸಬಾರದು ಎಂಬುದಕ್ಕಾಗಿ ಒಂದು ರಾಜನಲ್ಲಿ ಕುತಂತ್ರವನ್ನು ಆ ರಾಜನಿಗೆ ಹೇಳಿ ಅಲ್ಲಿ ಒಂದು ಶೆಲೆಯನ್ನು, ವಿಗ್ರಹವನ್ನು ಕೆತ್ತಿಸಿ ಆ ವಿಗ್ರಹವನ್ನು ನಮಸ್ಕರಿಸಬೇಕೆಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ಈ ರೀತಿಯಾಗಿ ಏನೋ ಒಂದು ಕಾರ್ಯ, ಏನೋ ಒಂದು ವಿರೋಧವಾದ ಕಾರ್ಯ ಹೇಳಬಹುದು. இன்னைக்கு பார்க்கப்படும் தானியேலை எப்படி ஆகிலும் அகப்படுத்த வேண்டும் என்று சொல்லி தேவனை ஆராதிக்கிற விஷயத்தில் தானியேலுக்கு விரோதமாக காரியங்களை அவர்கள் சரி செய்தார்கள். அது நிமித்தமாய் நடந்தது என்ன, தானியேல் சிங்கக்கெபியிலே போடப்படுகிற ஒரு சூழ்நிலை உண்டானது.
ಆತನು ಎಡಬಿಡದೆ ತನ್ನ ದೇವರನ್ನು ಆರಾಧಿಸುವುದರಲ್ಲಿ ಆತನು ನಿರತರಾಗಿದ್ದನು. ಅಲ್ಲಿ ಹೇಳಲ್ಪಟ್ಟಿದ ಕಾರ್ಯ ಏನ್ ಗೊತ್ತಾ? ಆ ರಾಜನನ್ನು ಬಿಟ್ಟು ಬೇರೆ ಯಾರನ್ನೇ ನಮಸ್ಕರಿಸಿದರೂ ಆತನನ್ನು ಸಿಂಹದ ಗವಿಯಲ್ಲಿ ಹಾಕಬೇಕು ಎಂಬುದಾಗಿ ಶಾಸನ ಬರೆಯಲ್ಪಟ್ಟಿದ್ದು. ராஜாவை விட்டு வேற யாரையும் ஆராதிக்க கூடாது, மேன்மைப்படுத்த கூடாது, மகிமைப்படுத்த கூடாது, தொழுது கொள்ளக்கூடாது என்பதாக ஒரு சாசனம் எழுதப்பட்டது. அது நிமித்தமாக யாராவது அப்படி தவறி நடப்பார்களால் அவர்களை சிங்கத்தின் கெபியில் போட வேண்டும் என்பதாக எழுதப்பட்டது. ದೇವರನ್ನು ಆರಾಧಿಸುವ ಮಕ್ಕಳು ಯಾವುದನ್ನು ಕುರಿತು ಧೈರ್ಯ ಬಿಡುವುದಿಲ್ಲ. அல்லேலூயா. தேவனை ஆராதிக்கிற மக்கள் எப்படிப்பட்ட காரியங்கள் வந்தாலும் அதை குறித்து பயப்படுவதில்லை. அவர்கள் தைரியமாயிருப்பார்கள், அவர்கள் தைரியமாயிருப்பார்கள். அல்லேலூயா. ಓದುವಂತ ಈ ಅಧ್ಯಾಯದಲ್ಲಿ ಓದುವಾಗ ದಾನಿಯೇಲನ ಪುಸ್ತಕ 6ನೇ 10ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನೋಡಿ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳನ್ನು ತನ್ನ ಮಹಡಿಯ ಕೋಣೆಯಲ್ಲಿ ಯಥಾ ಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಹಲ್ಲೆಲೂಯಾ. ಯಾರನ್ನು ಆರಾಧಿಸಬಾರದು, ರಾಜನನ್ನು ಬಿಟ್ಟು ಬೇರೆ ಯಾರನ್ನು ಆರಾಧಿಸಬಾರದು, ಬೇರೆ ಯಾವ ದೇವರನ್ನು ಆರಾಧಿಸಬಾರದು ಎಂಬುದಾಗಿ ಅಲ್ಲಿ ராஜன சாசன ಹೊರಡಿಸಲ್ಪಟ್ಟಿತ್ತು. அங்க பார்க்கிறோம் எங்க அன்பான தேவ ஜனமே, அங்க தானியேலின் புத்தகத்தில் வாசிக்கப்படும் பொழுது தானியேல் புத்தகம் 6ஆம் அதிகாரத்துல 10ஆம் வசனம் இதுவாக சொல்லப்படுகிறது பாருங்க. தானியேலோ என்றால் அந்த பத்திரத்துக்கு கையெழுத்து வைக்கப்பட்டது என்று அறிந்த போதிலும் தான் வீட்டுக்குள்ளே போய் தன் மேலறையில எருசலேமுக்கு நேராக பலகணிகள் திறந்திருக்க அங்கே தன் முன் செய்து வந்தபடியே தினமும் 3 வேளையும் தன் தேவனுக்கு முன்பாக முழங்கால் படிட்டு ஜெபம் பண்ணி ஸ்தோத்திரம் செலுத்தினார். அல்லேலூயா, அல்லேலೂಯಾ. ಇವತ್ತು ಅನೇಕ ಕಾರ್ಯಗಳನ್ನು ವಿರೋಧವಾಗಿರುವುದು, ಅನೇಕ ಅಧಿಕಾರಿಗಳು ನಮಗೆ ವಿರೋಧವಾಗಿ ಕಾರ್ಯಗಳು ನಡೆಸಬಹುದು. ಒಂದು ವೇಳೆ ಒಂದು ಕಾನೂನು ಕೂಡ ನಮಗೆ ವಿರೋಧವಾಗಿ ಎದ್ದಿರಬಹುದು. ದೇವಚಂದರೇ, ಭಯಪಡಬೇಡಿ. ದಾನಿಯೇಲನಿಗೆ ಅದ್ಯಾವುದ ಕುರಿತು ಸಹ ಭಯವಿಲ್ಲ. ನಾನು ಆರಾಧಿಸುವ ದೇವರು ಶಕ್ತನು, ಆತನು ನಮ್ಮನ್ನು ಕಾಯುವಾತನು ಎಂಬುದಾಗಿ ಆತನ ಹೃದಯದಲ್ಲಿ ಬಲವಾಗಿ ನಂಬಿಕೆ ಇತ್ತು. எதை குறித்து தானியேலுக்கு பயம் இல்லை. காரணம், நான் ஆராதிக்கிற தேவன் என்னை விடுவிக்க வல்லவர் என்கிற அந்த நம்பிக்கை நிச்சயம் பலமாய் வேரூன்றி இருந்தது. பாருங்க, ராஜா சாசனத்து கையொப்பம் இட்டிருந்ததை தானியேல் அறிந்திருந்தார். என்ன சாசனம்? ராஜாவை தவிர வேற யாரையும், ராஜன் இருக்கிற சிலையை தவிர வேற எதையும் ஆராதிக்க கூடாது, வேற எதையும் நம்ம தொழுது கொள்ள கூடாது என்ற அந்த சாசனத்திற்கு கையிட்ட பொழுதும் அப்படி அதை மீறுகிறவர்களை சிங்கத்தின் கெபியிலே போட வேண்டும் என்கிறதான அந்த காரியம் எழுதியிருந்து அறிந்திருந்த பொழுது கூட தானியேல் அதை குறித்து ಭಯಪಡವಿಲ್ಲ. ರಾಜನು ಹೊರಡಿಸಿದ ಶಾಸನ ದಾನಿಯೇಲನಿಗೆ ಗೊತ್ತಿತ್ತು. ಏನಂದರೆ ಈ ವಿಗ್ರಹವನ್ನು ಆರಾಧನೆ ಮಾಡಬಾರದು, ಈ ವಿಗ್ರಹವನ್ನು ಆರಾಧನೆ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಯಾರನ್ನು ಸಹ ಅವರು ಆರಾಧಿಸಬಾರದು, ಆ ರೀತಿ ಆರಾಧಿಸುವವರನ್ನು ಸಿಂಹದ ಗವಿಗೆ ಹಾಕಿ ಕೊಲ್ಲಬೇಕು ಎಂಬುದಾಗಿ ಆ ಶಾಸನ ಹೊರಡಿಸಲ್ಪಟ್ಟಿತ್ತು. ಇದು ಆತನಿಗೆ ಗೊತ್ತಿತ್ತು. ರಾಜ ಅದಕ್ಕೆ ರುಜು ಮಾಡಿದ್ದಾನೆ, ಸಹಿ ಹಾಕಿದ್ದಾನೆ, ಅದು ಆತನಿಗೆ ಗೊತ್ತಿದ್ದರೂ ಸಹ ತನ್ನ ಪ್ರಾಣ ಹೋಗುತ್ತೆ ಎಂಬುದನ್ನು ಆತನು ತಿಳಿದಿದ್ದರೂ ಸಹ ಆತನು ಹೆದರಲಿಲ್ಲ, ಅವನು ಭಯಪಡವಿல்லை. முன்று தான் செய்தது போல ಮುಂಚೆ ಆತನು ಮಾಡಿದ ರೀತಿಯಲ್ಲಿಯೇ ತಾನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಆ ಬಾಗಿಲು, ಕಿಟಿಕಿ ಇಲ್ಲದ ಬಾಗಿಲನ್ನು ತೆರೆದು ಆ ಸ್ಥಳದಲ್ಲಿ ಆತನು ಮೊಣಕಾಲೂರಿ ತಾನು ಮಾಡಿದ 3 ಆವರ್ತಿ ಎಂದಿನಂತೆ ಮಾಡಿದ ಪ್ರಾರ್ಥನೆಯನ್ನು ಮಾಡಿ ದೇವರಿಗೆ ಸ್ತೋತ್ರ ಮಾಡಿ ದೇವರನ್ನು ಆರಾಧಿಸಲು ಪ್ರಾರಂಭಿಸಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಕೆಲವು ಕಾನೂನುಗಳು ಬಂದ್ಬಿಟ್ರೆ ಇವತ್ತು ನಾವು ಎದುರ್ತಾ ಇದ್ದೇವೆ, ದೇವರನ್ನು ಆರಾಧಿಸಲು ಎದುರ್ತಾ ಇದ್ದೇವೆ. ಇವತ್ತು ಅನೇಕ ಕಡೆಗಳಲ್ಲಿ ನೋಡುವುದಾದ್ರೆ ಆರಾಧನೆ ಮಾಡಬಾರದು, ಯೇಸು ಕ್ರಿಸ್ತನನ್ನು ಆರಾಧಿಸಬಾರದು, ಸಭೆಗಳು ನಡಿಬಾರದು ಅಂತ ಅನೇಕ ಸ್ಥಳಗಳಲ್ಲಿ ಇವತ್ತು ಮಾಸ್ಟರ್ಗಳು ನೋಡಿತಾ ಇದ್ದಾರೆ, ಸಭೆಗಳನ್ನ ಹೊಡೆದಾಕ್ತಾ ಇದ್ದಾರೆ. ಅದ್ರ ನಿಮಿತ್ತವಾಗಿ ಅನೇಕ ಮಾಸ್ಟರ್ಗಳು ಸಹ ಇವತ್ತು ನೋಡುವುದಾದ್ರೆ ಭಯಪಟ್ಟು ಇವತ್ತು ಮನೆಯಲ್ಲಿ ಅಡಗಿದ್ದಾರೆ. ಇದನ್ನು ಕೇಳ್ತಾ ಇರೋ ದೇವಚಂದ್ರವೇ, ದೇವರು ನಮಗೆ ಭಯದ ಆತ್ಮನು ಕೊಟ್ಟಿಲ್ಲ,
நீங்க அநேக ஊழியக்காரர்கள் கூட பார்க்கப்படும் பொழுது பயந்து நடுங்கி காணப்படுது. இந்த நாட்டில் நடக்கும் அந்த காரியங்கள் நீங்க அநேக இடங்களில் கர்த்தரை ஆராதிக்க கூடாது, இயேசுவை ஆராதிக்க கூடாது, சபை நடத்தக்கூடாது என்று சொல்லி அநேக ஊழியக்காரர்களை அடிக்கிறாங்க, சபைகள் உடைத்து போடுகிறாங்க. இதை கண்டு அநேக ஊழியக்காரர்கள் பயந்து நடுங்குகிறாங்க. என் அன்பான தேவ சொன்னவே, நீயும் நானும் ஆராதிக்கிற தேவன் அவர் ஜீவன் உள்ளவர், அவர் சர்வ வல்லமையுள்ள தேவன். ನೀನು ನಾನು ಆರಾಧಿಸುತ್ತಿರುವ ದೇವರು ಯೇಸು ಸರ್ವಶಕ್ತನಾದ ದೇವರು, ಆತ ಜೀವ ಸ್ವರೂಪನಾದ ದೇವರಾಗಿದ್ದಾರೆ. ಆತನು ಎಲ್ಲವನ್ನು ಮಾಡುವ ಶಕ್ತನು. கையொப்பு போட்ட பொழுது கூட தானியேல் அதை குறித்து பயப்படவில்லை, தைரியமாக ஆராதனை செய்தார். நீ இடைவிடாமல் ஆராதித்த தேவனை தப்பிக்க வல்லவராய் இருந்தாரா? தானியேலை பார்த்து ராஜா கேட்கிறான், நீ ஆராதிக்கிற தேவனாகி இயேசு கிறிஸ்து அவர் உன்னோடு கூட வல பக்கத்தில் இருந்து உன் காரியங்களை ஜெயமாய் முடிய பண்ணுகிறவராய் இருக்கிறார்.